ವಿಶ್ವನಾಥ್ ಎಸ್ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 35 ಸನ್ಮಾನ್ಯ ಗೃಹ ಸಚಿವರು ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಬೆಂಗಳೂರಿನಲ್ಲಿ ಪಾರ್ಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ದು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ವಾಸ್ತವ ತಮಗೂ ಗೊತ್ತು, ಇವತ್ತು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ. ಪಾರ್ಕಿಂಗಿಂದ ಟ್ರಾಫಿಕ್ಕು ಕೂಡ ಜೊತೆಯಾಗಿ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಅಂದರೆ 2-3 ವರ್ಷಗಳ ಹಿಂದೆ ತಾವು ಟೋಯಿಂಗ್ ಮಾಡ್ತಾಯಿದ್ರಿ. ನೋ ಪಾರ್ಕಿಂಗ್ ಇದ್ದ ಕಡೆ ಗಾಡಿಗಳನ್ನು ಎಳ್ಕೊಂಡು ಹೋಗ್ತಾಯಿದ್ರಿ ಯಾವುದೋ ಏಜೆನ್ಸಿ ಕೊಟ್ಟು. ಅವರೇನೋ ಒಂದು ಕೆಲವು ಸಮಸ್ಯೆಗಳನ್ನು ಮಾಡಿದ್ರು ಅಂತೇಳಿ ಮೀಡಿಯಾದಲ್ಲಿ ಬಂದಾಗ ಅದ್ರ ಹಿಂದೆ ಯಾರೋ ಓಡೋಗ್ತಾ ಇದ್ದ, ಅವರು ಬಲವಂತವಾಗಿ ಗಾಡಿ ತೊಗೊಂಡು ಹೋಗ್ತಾಯಿದ್ರು ಅಂತೇಳಿ ಅಲ್ಲಿಂದ ಟೋಯಿಂಗ್ ನಿಲ್ಲಿಸ್ಬಿಟ್ರು. ಅಧ್ಯಕ್ಷರೇ, ಅದು ನಿಲ್ಲಿಸಿದ್ದಾದ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆನೇ ಗಾಡಿಗಳು ನಿಲ್ಲಿಸ್ತಾರೆ. ಇವತ್ತು ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ, ಫೋಟೋಗಳು ನನ್ನ ಹತ್ರ ಇದೆ. ಅದ್ರದ್ದು ಪೊಲೀಸರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ, ಸರ್ ಮೇಲ್ಗಡೆಯಿಂದ ಆದೇಶ, ನಾವು ಟೋ ಮಾಡೋಂಗಿಲ್ಲ, ವೀಲ್ ಕ್ಯಾಪೂ ಹೇಳಿದ್ದಾರೆ, ವೀಲ್ ಕ್ಯಾಪೂ ಆಗೋದಿಲ್ಲ ಸರ್ ಅದ್ರದ್ದು. ಮತ್ತು ಪೆನಾಲ್ಟಿ ಹಾಕ್ತಾರಲ್ಲ, ಪೆನಾಲ್ಟಿ ಹಾಕಿ ಮನೆಗೆ ಕಳಿಸ್ತಾರೆ. ಒಬ್ಬೊಬ್ರದ್ದು 50,000 1 ಲಕ್ಷ ಪೆನಾಲ್ಟಿ ಐತೆ. ಅವ್ರು ಯಾರು ದುಡ್ಡು ಕಟ್ಟೋದು ಇಲ್ಲ. ನೀವು ನೋಡಿರ್ಬೋದು, ವೆಹಿಕಲ್ ಬೆಲೆ ಸ್ಕೂಟ್ರದ್ದು 10,000 ರೂಪಾಯಿ ಇದ್ದರೆ ಅವ್ನಿಗೆ 50,000 ರೂಪಾಯಿ ಪೆನಾಲ್ಟಿ ಹಾಕವ್ರೆ. ಅವ್ನು ಹೇಳ್ತಾನೆ ಸ್ಕೂಟ್ರ್ ಇಟ್ಕೊ ಹೋಗು ಅಂತ ಹೇಳ್ತಾನೆ ಸೀಸ್ ಮಾಡಿದ್ರೆ. ಇದು ನಾವು ಯಾವುದೋ ಜನಗಳು ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ, ನಾಳೆ ನಮ್ಗೆ ಓಟ್ ಹಾಕ್ತಾರೋ ಇಲ್ವೋ, ಇದನ್ನು ನೋಡೋದು ಬೇಡ ಸರ್. ಇದು ಕೆಲವು ನಾವು ಬಿಗಿಯಾಗಿ ಮಾಡಬೇಕಾಗ್ತದೆ. ದಯವಿಟ್ಟು ಗೃಹ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು, ಅಕಸ್ಮಾತ್ ಬೇರೆ ಕಡೆ ಬೆಂಗಳೂರಲ್ಲಿ ಏನಾದರೂ ವಿರೋಧ ಇದ್ದರೆ ಅಟ್ಲೀಸ್ಟ್ ನಾನು ಯಲಹಂಕ ಕ್ಷೇತ್ರದಲ್ಲಾದರೂ ಮಾಡಲ್ಲಾಗಿ ಬಿಗಿಯಾಗಿ ಮಾಡಿ ನೀವು ಟೋ ಮಾಡಿರಿ. 2 ಕಡೆ ನಾವು ಒಂದಿನ ಈ ಕಡೆ ಪಾರ್ಕಿಂಗು, ಒಂದಿನ ಈ ಕಡೆ ಪಾರ್ಕಿಂಗ್ ಅಂದರೆ 2 ಕಡೆ ವೆಹಿಕಲ್ ನಿಲ್ಲಿಸ್ಕೊಂಡವ್ರೆ. ಬಸ್ಗಳು ಓಡಾಡೋಕ್ಕಾಗೋದಿಲ್ಲ. ನಾವು ಇವತ್ತೇನಾದರೂ ಯಲಹಂಕದಿಂದ ಇಲ್ಲಿ ಬರಬೇಕು ಅಂದರೆ 2 ಅವರ್ ಬೇಕು. ನಾನು 7:45 ಮನೆ ಬಿಟ್ಟು ಇಲ್ಲಿ ಬಂದಿದ್ದು ನಾನು ಆ ಕಡೆಗೆ. ಇದು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಸಮಸ್ಯೆ, ಎಲ್ಲ ಕ್ಷೇತ್ರದಲ್ಲೂ ಐತೆ. ಮತ್ತು ರಸ್ತೆಗಳಲ್ಲಿ ನೋಡಿರಿ, ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಈ ಕಡೆನೂ ಕಾರ್ಗಳು ನಿಲ್ಲಿಸ್ತಾರೆ, ಈ ಕಡೆ ಅವ್ರವ್ರ ಮನೆ ಮುಂದೆ ಟಾರ್ಪಲ್ ಹಾಕ್ಬಿಟ್ರೆ ತಿಂಗಳಾನ್ಗಟ್ಲೆ ತೆಗಿಯೋದಿಲ್ಲ, ಮಧ್ಯದಲ್ಲಿ ಗಾಡಿಗಳು ಹೋಗ್ಬೇಕು. ಅವನ ಮನೆ ಕಾರ್ನ ಅವ್ನ ಮನೆ ಒಳಗಡೆ ನಿಲ್ಲಿಸ್ಕೊಳ್ಳಿ. ನಾನು BDA ಚೇರ್ಮನ್ ಆಗಿದ್ದಾಗ ಒಂದು ರೆಸೊಲ್ಯೂಷನ್ ಮಾಡಿಸಿದೆ ನಾನು. ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರೆ ಮಿನಿಮಮ್ 2 ಕಾರ್ಗೆ ಅವನು ಪಾರ್ಕಿಂಗ್ ಕೊಟ್ಟರೆ ಮಾತ್ರ ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕು ಅಂತೇಳಿ. ದಯವಿಟ್ಟು ನನ್ನ ಸಲಹೆ ಇರ್ತಕ್ಕಂಥದ್ದು, ನಾವು BDA ಇರ್ಬೋದು, BBMP ಇರ್ಬೋದು, ಯಾವುದೇ ಪ್ಲ್ಯಾನಿಂಗ್ ಅಥಾರಿಟಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ನು ಕಾರ್ ತಗೊತಾನೆ ಬಿಡ್ತಾನೆ. ಆದರೆ ಮಿನಿಮಮ್ 1 ಕಾರ್ಗೂ 2 ಕಾರ್ಗೆ ಪಾರ್ಕಿಂಗಿಗೆ ಅವನು ಪ್ಲ್ಯಾನ್ ಅಪ್ರೂವಲಲ್ಲಿ ಕೊಡಬೇಕು, ಇಲ್ಲಾಂದರೆ OC ಕೊಡಬಾರ್ದು ಅವ್ರಿಗೆ. ಎರಡನೇದು, ಇವತ್ತು ಬೆಂಗಳೂರಲ್ಲಿ ಈಗ ಮೊನ್ನೆ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ರಿ ಫ್ರೀಡಮ್ ಪಾರ್ಕ್ ಹಿಂದೆ. 10-20 ಗಾಡಿನೂ ಯಾರು ಹೊರಗಡೆ ಹೋಗ್ತಾ ಇಲ್ಲ. ಯಾಕಂದರೆ ಅವ್ನು ಪಾರ್ಕಿಂಗ್ ಫೀಸ್ ಜಾಸ್ತಿ ಅಂತೇಳಿ ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ತಾವ್ರೆ. ಅಧ್ಯಕ್ಷರೇ, ನಾವು ಯಾವ ರಸ್ತೆಯಲ್ಲಿ ನಿಂತರೆ ಪೆನಾಲ್ಟಿ ಸ್ಪಾಟಲ್ಲೇ ಫೈನ್ ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಲ್ಲಿಂದನೇ ಆನ್ಲೈನಲ್ಲಿ ಅವ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗಬೇಕು. ನೀವು ರಿಸಿಪ್ಟ್ಗಳು ಕಳಿಸಿ 100 ಕಳಿಸ್ರು ಕೂಡ ಜನ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಇದರಿಂದ ನಮಗೆ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ಮು, ಇನ್ನೊಂದು ಟ್ರಾಫಿಕ್ ಪ್ರಾಬ್ಲಮ್ಮು. ಸೊ ದಯವಿಟ್ಟು ನೀವು ಸರ್ಕಾರ ಇದರ ಬಗ್ಗೆ ಕಠಿಣವಾದ ತೀರ್ಮಾನ ತಗೊಳ್ರಿ. ನಂದಂತೂ ವೈಯಕ್ತಿಕವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಕೊಡ್ತೀನಿ. ಜನ ಒಂದಷ್ಟು ವಿರೋಧ ಮಾಡ್ತಾರೆ ಸರ್, ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತಾರೆ. ಮೀಡಿಯಾದಲ್ಲೂ ಕೂಡ ಬರ್ತದೆ, ಜಗಳ ಆಡ್ತಾರೆ ಅಲ್ಲಿ ಇಲ್ಲಿ, ಅದ್ರ ಮೀಡಿಯಾದಲ್ಲಿ ತಗೊತಾರೆ. ಅವರು ಒಂದು ರೀತಿ ಯಾರು ಟೋವಿಂಗ್ ಮಾಡಿದ್ನೋ ಇಲ್ಲ ಪೊಲೀಸ್ ಅಧಿಕಾರಿಗಳು ಜಗಳ ಮಾಡಿದ್ರು ಅಂತ ತಕ್ಷಣ ನಿಲ್ಲಿಸೇ ಬಿಡ್ತೀವಿ ನಾವು. ಸೊ ಇದು ಎಲ್ಲರಿಗೂ ಸಮಸ್ಯೆ. ಮೊನ್ನೆ ಪೇಪರ್ಗಳಲ್ಲೂ ಕೂಡ ಬರೆದವ್ರೆ ಟ್ರಾಫಿಕ್ ಪ್ರಾಬ್ಲಮ್ ಏನು ಅಂತೇಳಿ. ಸೊ ಅದನ್ನು ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇವತ್ತೇ ತಾವು ಅದರ ಬಗ್ಗೆ ಒಂದು ಕ್ರಮವನ್ನು ತಗೊಂಡು ಅನೌನ್ಸ್ ಮಾಡಬೇಕು. ಬೆಂಗಳೂರಲ್ಲಿರ್ತಕ್ಕಂಥ ಸಮಸ್ಯೆ ಅಲ್ಲ, ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂಥ ಪಾರ್ಕಿಂಗ್ ಪಾಲಿಸಿಯನ್ನು ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅಧ್ಯಕ್ಷರ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಏನು SR ವಿಶ್ವನಾಥ್ ಅವ್ರು ಕೇಳಿದ್ದಾರೆ ಅದು ಒಂದು ಭಾಳ ಜೆನ್ಯೂನ್ ಪ್ರಾಬ್ಲಮ್. ಅದು ರಸ್ತೆ ವಿಡ್ತದು ಆಲ್ಮೋಸ್ಟ್ 30% ಇವತ್ತು ಪಾರ್ಕಿಂಗೇ ತೊಗೊಳ್ತಾ ಇದೆ. ನಮ್ಮ ಕ್ಯಾರೇಜ್ ವೇನೇ ಸಿಗ್ತಾ ಇಲ್ಲ. ಜೊತೆಗೆ ರಸ್ತೆ 2 ಪಕ್ಕ ಇಟ್ಬಿಟ್ಟು ಆ್ಯಂಡ್ ವಿಶ್ವನಾಥ್ ಅವ್ರು ಹೇಳ್ದಂಗೆ 2 ತಿಂಗಳು 3 ತಿಂಗಳು 4 ತಿಂಗಳು ವೆಹಿಕಲ್ಗಳಲ್ಲೇ ಇರ್ತದೆ. ಆ ವೆಹಿಕಲ್ ಒಳಗಡೆ ಏನೇನು ಕೆಲಸ ಆಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಿಂದೆ ನಮ್ಮ BBMPಯಿಂದ ಒಂದು ಜಾಗ ಕೊಟ್ವು, 15 ಎಕರೆ ಜಾಗ. ಇಂಥ ವೆಹಿಕಲ್ಸ್ನೆಲ್ಲ ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡಬೇಕು ಅಂತ. ಅದು ಇದುವರೆಗೂ ಕೂಡ ಕಾರ್ಯಗತ ಆಗಿಲ್ಲ. ಸೊ ನಾನು ಅಧ್ಯಕ್ಷರ ಮುಖಾಂತರ ಕೇಳ್ಕೊಳ್ಳೋದು, ಬ್ಯಾಂಗ್ಳೂರ್ ನೀಡ್ಸ್ ಎ ಪಾರ್ಕಿಂಗ್ ಪಾಲಿಸಿ. ಅದು ಆಲ್ಟರ್ನೇಟ್ ಡೇಸ್ ಅಂತ ನಾವು ಮಾಡ್ತೀವಿ,
ಅದು ಕಾರ್ಯಗತ ಆಗೋದಿಲ್ಲ. ಇದಕ್ಕೊಂದು ವಿಚಿತ್ರವಾದ ಸ್ಥಿತಿ ಇದೆ. ಅದಕ್ಕೋಸ್ಕರ ಒಂದು ಪಾರ್ಕಿಂಗ್ ಪಾಲಿಸಿ ಬಗ್ಗೆ ಸರ್ಕಾರದ ನಿಲುವೇನು ವಿಶ್ವನಾಥ್ ಅವರು ಹೇಳೋದು ಭಾಳ ಗಂಭೀರವಾದ ಸಮಸ್ಯೆ ಇದು. ಇದನ್ನು ತಡೀಲಿಕ್ಕೆ ಒಂದು ಮಿನಿಮಮ್ ಡಿಸಿಪ್ಲಿನೂ ತರದೇ ಇದ್ರೆ ನಾವು ಭಾಳ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ತಮ್ಮ ಸರ್ಕಾರದ ನಿಲುವೇನು? ಮಾನ್ಯ ಅಧ್ಯಕ್ಷ, ಇದು ಸಂಬಂಧಪಟ್ಟಂಗೆ ಯಾವುದೇ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಯ್ತು ಅಂತಂದರೆ ಎಲ್ಲ ಸೀಸ್ ಮಾಡಿರೋ ಗಾಡಿಗಳು, ತುಕ್ಕಿಡಿದ್ರೆ ಗಾಡಿಗಳೆಲ್ಲ ಸ್ಟೇಷನ್ ಮುಂದೆ. ನೀವು ನೋಡಿ 10 ವರ್ಷ 20 ವರ್ಷ ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ. ದಯಮಾಡಿ ಅಂಥ ಗಾಡಿಗಳನ್ನ ಕ್ಲಿಯರ್ ಮಾಡ್ತಾರೆ. ಭಾಳ ಮಾತಾಡಿ, ಈಗ ಇದಕ್ಕೆ ಉತ್ತರ ಕೊಡಿ. ಮಾನ್ಯ ಅಧ್ಯಕ್ಷರೇ, ಬಹುಶಃ ಇಡೀ ದೇಶದಲ್ಲಿ ಬೆಂಗಳೂರಿನ ಪಟ್ಟಣದಲ್ಲಿ ಆಗುವಂಥ ಟ್ರಾಫಿಕ್ಕು ಸಮಸ್ಯೆ ಬಹುಶಃ ಬೇರೆ ಎಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪಾಲಿಸಿ ಇಲ್ಲ. ಇನ್ಫ್ರಾಸ್ಟ್ರಕ್ಚರು ಕೂಡ ನಮಗಿಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ಗಳಿಗೆ ಇನ್ಫ್ರಾಸ್ಟ್ರಕ್ಚರು ಇಲ್ಲ. ಯಾವುದೇ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಕೂಡ ಇಲ್ಲ. ಯಾವುದೇ ಎಕ್ಸ್ಟೆನ್ಷನ್ಗೆ ಹೋದರೆ, ತಮಗೆಲ್ಲ ಗೊತ್ತಿದೆ, ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಯಾವುದೇ ಎಕ್ಸ್ಟೆನ್ಷನ್ಗೆ ಹೋದರೆ ಯಾವುದೇ ರಸ್ತೆನಲ್ಲಿ ಪಾರ್ಕಿಂಗನ್ನು ರಸ್ತೆ ಮೇಲೆ ಮಾಡ್ತಾರೆ. ಎರಡೂ ಕಡೆ ಮಾಡ್ತಾರೆ, ಎರಡೂ ಬದಿಯಲ್ಲಿ ಮಾಡ್ತಾರೆ. ಯಾವ ವೆಹಿಕಲ್ಸ್ ಕೂಡ ಹೋಗೋದಕ್ಕೂ ಕೂಡ ಕೆಲವು ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆಗ್ತಕ್ಕಂಥದ್ದು. ಆದರೂ ನಾವು ಇದು ಬರೀ ಪೊಲೀಸ್ ಇಲಾಖೆಯಿಂದ ಮಾಡುವಂಥದ್ದಲ್ಲ ಮಾನ್ಯ ಅಧ್ಯಕ್ಷರೇ. ಇದಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರು, ಮೇಯ್ನಾಗಿ BBMP ಅವರು ಸಹಕರಿಸಬೇಕಾಗ್ತದೆ. ನಾವು ಸುಮಾರು 1194 ರಸ್ತೆಗಳನ್ನು ಬೆಂಗಳೂರಿನಲ್ಲಿ ನಾವು ನೋ ಪಾರ್ಕಿಂಗ್ ರಸ್ತೆಗಳು ಅಂತ ಗುರುತಿಸಿರೋದಷ್ಟೇ. ಆದರೂ ಕೂಡ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಮಾನ್ಯ ವಿಶ್ವನಾಥ್ ಅವರು ಹೇಳಿದಾಗೆ ಇದಕ್ಕೇನಾದರೂ ಒಂದು ಪಾಲಿಸಿ ಆಗಬೇಕು. ಮನೆಗಳು ಕಟ್ಟೋದಕ್ಕೆ ಪರ್ಮಿಷನ್ ಕೊಡುವಾಗ ಹೌದು ಅವರಿಗೆ ಪಾರ್ಕಿಂಗಿಗೆ ಇರಬೇಕು ಅಂತ ಬೇರೆ ಬೇರೆ ದೇಶದಲ್ಲೆಲ್ಲ ಇದೆ. ಅಲ್ಲಿ ಪಾರ್ಕಿಂಗ್ ಇದ್ದರೆ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡಬೇಕು ಕಟ್ಟಡ ಕಟ್ಟೋದಕ್ಕೆ ಅನ್ನುವಂಥದ್ದು ರೆಗ್ಯುಲೇಷನ್ಸು. ಅಥವಾ ಅಲ್ಲಿ ಪಾರ್ಕಿಂಗ್ ಮಾಡೋದೇ ಇಲ್ಲ ಅಂತ ಅನ್ನುವಾಗ ಅವರಿಗೆ ಫೈನ್ ಹಾಕಬೇಕು. ಇಂಥ ಕಡೆ ಪಾರ್ಕಿಂಗ್ ಮಾಡಿ ಅಂತೇಳಿ ಡಿಫೈನ್ ಮಾಡಬೇಕು. ಈ ಥರ ಕೆಲವು ನಿಯಮಗಳನ್ನು ಮಾಡಬೇಕಾಗ್ತದೆ. ನಾವು ಇಲ್ಲಿಯವರೆಗೂ ಬರೀ ದಂಡ ಹಾಕೋದು, ಅವರಿಗೆ ಅವರ ವೆಹಿಕಲ್ಸನ್ನು ಎತ್ಕೊಂಡು ಹೋಗೋದು, ಈ ಥರದ್ದು ಕೆಲಸಗಳನ್ನೇ ಮಾಡ್ಕೊಂಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದರು ಫೈನ್ ಹಾಕೋದು ನಿಲ್ಲಿಸಿದ್ದೀವಿ ಅಂತ. ಫೈನ್ ಹಾಕೋದು ನಿಲ್ಲಿಸಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಈಗ ನೋಡಿ, 22ರಲ್ಲಿ 12 ಲಕ್ಷ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಹಣ ಎಷ್ಟು? 20,84,56,000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಫೈನಾಗಿ. 20 ಕೋಟಿ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ. ನಾನು ಹೇಳ್ತಾ ಇರೋದು 23ರಲ್ಲಿ 11,33,000 ಆಗಿದೆ. ಅದರ 37 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. 37,30,22,000. 2024ಕ್ಕೆ ಇಲ್ಲಿವರೆಗೆ 55,21,326 ಕೇಸ್ ರಿಜಿಸ್ಟರ್ ಆಗಿದೆ. ಅದಕ್ಕೂ ಕೂಡ 5,97,00,000 ಕಲೆಕ್ಟ್ ಆಗಿದೆ. ಫೈನ್ ಕಲೆಕ್ಟ್ ಮಾಡ್ತಾನೇ ಇದ್ದೀವಿ, ಫೈನೇನು ನಿಲ್ಲಿಸಿಲ್ಲ. ಆದರೆ ಸಮಸ್ಯೆ ಬಗೆಹರಿತಾ ಇಲ್ಲ. ಅದಕ್ಕಾಗಿ ನಾನು ಮಾನ್ಯ BBMP ಅವರ ಜೊತೆಯಲ್ಲಿ, ಟ್ರಾನ್ಸ್ಪೋರ್ಟ್ ಇಲಾಖೆಯವ್ರ ಜೊತೆಯಲ್ಲಿ ಒಂದು ಕಲೆಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ಇದಕ್ಕೆ ಒಂದು ತಾವು ಹೇಳಿದಾಗೆ ಪಾಲಿಸಿ ಹೇಳಿದಿರಿ, ಅದಕ್ಕೆ ಏನು ಮಾಡಬೇಕು, ಮುಂದೆ ಪ್ರಾಕ್ಟಿಕಲಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಮುಂದೆ ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷ. ಅನಿಸುತ್ತೆ ಸರ್, ಒಂದು ಶಾರ್ಟ್ ಟರ್ಮ್ ಪಾಲಿಸಿ, ಒಂದು ಲಾಂಗ್ ಟರ್ಮ್ ಪಾಲಿಸಿ. ಶಾರ್ಟ್ ಟರ್ಮ್ ಪಾಲಿಸಿ ಏನಂದರೆ ಡಿಪೆಂಡಿಂಗ್ ಅಪಾನ್ ದ ರೋಡ್ ನಾವು ಯಾವ ರೀತಿ ಮಾಡಬೇಕು ಅಂತ ಇಮಿಡಿಯೇಟಾಗಿ ನಮ್ಮ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಕೂಡ ಗೊತ್ತಿರ್ತದೆ. ಇನ್ ದ ಲಾಂಗ್ ರನ್ ನಾವು ಯಾವ ರೀತಿ ಪಾರ್ಕಿಂಗ್ ಲಾಟ್ ಮಾಡಬೇಕು, ಆ ಪಾರ್ಕಿಂಗ್ ಲಾಟನ್ನು ನಿಲ್ಸಂಗೆ ಹೆಂಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ನಲ್ಲಿ ಕಂಪಲ್ಸರಿ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿ, ಈ ತಿರುಪತಿ ಮಾಡ್ತಾರಲ್ಲ ದಟ್ ಸರ್ಕಿಟ್ ಬಸ್ಗಳು, ಅಲ್ಲಿಂದ ಬಸ್ಗಳು ಹೋಗ್ಬಿಟ್ಟು ಇಳಿದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದು ಹತ್ಕೊಳ್ಳಿ, ಆ ರೀತಿ ಮಾಡೋಣ. ಬಟ್ ಈ ಶಾರ್ಟ್ ಟರ್ಮ್ ಪಾಲಿಸಿ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ.